ಹೀಗಾಗಿ ಇಂಥ ಸತ್ಯವನ್ನು ನಾವು ಹೇಳಬೇಕಾಗತ್ತೆ. ನೀವು ಮೊದಲು ಮಾಡಿ ತೋರಿಸ್ರಿ, ಜಾತಿ ನಿರ್ಮೂಲನೆ ಮಾಡಿರಿ. ಅದರ ಒಂದು ನೈತಿಕ ಹೊಣೆಗಾರಿಕೆ ನಿಮ್ಮ ಮೇಲಿದೆಯೇ ವಿನಃ ನಮ್ಮ ಮೇಲೇನಿಲ್ಲ. ಅದು ನೀವು ಯಾವಾಗ ಮನಸ್ಸು ಮಾಡಿ ನಿಮ್ಮ ಜಾತಿಯವರನ್ನು ಜಾತಿ ಮಠ ಮಾಡೋದಕ್ಕಿಂತ ಧರ್ಮದ ಮಠ ಅಂತ ಮಾಡ್ಕೊಳ್ಳಿ. ಎಲ್ಲ ಜಾತಿಯವ್ರನ್ನ ಕೂಡಿಸ್ಬಿಟ್ಟು ಮದುವೆ ಮಾಡಿಸ್ರಿ, ಜಾತಿ ನಿರ್ಮೂಲನೆ ಮಾಡಿರಿ. ಆವಾಗ ನಿಮ್ಮ ಧರ್ಮದ ಮಠ ಆಗುತ್ತೆ. ನಾವು ಒಪ್ಕೊಂತೀವಿ. ಅವಾಗ ನಾವೇನು ಮನುಷ್ಯರಲ್ವೇ? ಜಾತಿ ಯಾವುದು ಧರ್ಮ ಯಾವುದು ನಮಗೆ ಗೊತ್ತಿಲ್ವೇ? ಮಾಡಿರಿ ನೀವು. ಅದೇ ರೀತಿ ನೀವು ನಿಮ್ಮ ಪೀಠಕ್ಕೆ ನಿಮ್ಮ ಜಾತಿ ಬಿಟ್ಟು ಬೇರೆ ಜಾತಿಯನ್ನು ತಂದು ಕೂರಿಸ್ರಿ. ಆವಾಗ ನಿಮ್ಮ ಧರ್ಮದ ಮಠ ಆಯಿತು, ನಾವು ಒಪ್ಕೊಂತೀವಿ. ಆವಾಗ ಏಕಾಗುತ್ತೆ, ನಾವು ನೀವು ಒಂದೇ. ಆವಾಗ ಅಲ್ಲೇ ತನಕ ನೀವೇ ನಾವೇ ಸುಮ್ಮನೆ ಧರ್ಮ ತುಳಿದ್ಬಿಟ್ಟು ಎಲ್ಲ ಬೇರೆ ಅಧರ್ಮಗಳನ್ನೆಲ್ಲ ಸೇರಿಸ್ಕೊಂಬಿಟ್ಟು ಸನಾತನ ಧರ್ಮನೆಲ್ಲ ತುಳಿದ್ಬಿಟ್ಟು ಲೇವಡಿ ಮಾಡಿ ಇದನ್ನು ಫಾರಿನ್ ಥರ ಮಾಡಿಬಿಟ್ಟು ಏನೋ ಒಂದು ರೀತಿ ಆಟ ಆಡೋಕ್ಕೆ ನಿಂತಿದ್ದೀರಲ್ಲ, ಅದು ತಪ್ಪು. ನೀವೇ ಉಳಿಯಲ್ಲ. ಅವಾಗ ಯಾವಾಗ ಕಳ್ಳನ ಕೈ ಗಂಟು ಕೊಡ್ತಿರೋ ಅವಾಗ ನೀವೇ ಉಳಿಯಲ್ಲ. ಅವಾಗ ಕಳ್ಳನ ಕೈಯಲ್ಲಿ ಕತ್ತಿ ಕೊಟ್ಟು ನಿನ್ನ ಹತ್ರ ಹಿಡ್ಕೊಂಡ್ರಪ್ಪ ಮಲ್ಕೊಂಡಿರು ಪಕ್ಕದಾಗೆ ಅಂದ್ರೆ ಬಿಡ್ತಾನೆ ಅವನು. ನಿನ್ನ ಕತ್ತು ಕಡ್ದು ನಿನ್ನ ಗಂಟು ತಗೊಂಡು ಹೋಗ್ತಾನೆ. ಹಂಗೆ ನೀವು ಮಾಡ್ತಿರ್ತಕ್ಕಂಥದ್ದು ಧರ್ಮದ ಅಧಿಕಾರವನ್ನು, ದುರ್ನೀತಿಯನ್ನು ಹಿಡಿದಿರ್ತಕ್ಕಂಥವ್ರ ಸಂಘ ನೀವು ಮಾಡ್ತಾ ಇದ್ದೀರಲ್ಲ, ನಿಮಗೆ ನಾಚಿಕೆ ಆಗಬೇಕು. ನಿಮಗೆ ಧರ್ಮದವ್ರ ಸಂಘ ಮಾಡಿ ಧರ್ಮ ಬುದ್ಧಿ ಕಲಿತೀರಿ, ಒಳ್ಳೆಯರಾಗ್ತೀರಿ. ಹಿಂದೆ ನೀವು ಧರ್ಮವಂತರ ಸಹವಾಸ ಮಾಡೋದ್ರಿಂದ ಇಷ್ಟಾರು ಉದ್ಧಾರ ಆಗಿದ್ದೀರಾ. ಇಲ್ಲಾಂದ್ರೆ ಇನ್ನಷ್ಟು ಕೆಟ್ಟು ಹೋಗ್ತೀರಾ. ನಾವು ಹೇಳೋದು ಹೇಳಿದ್ದೀವಿ, ಉಳಿದ್ರು ಉಳಿಲಿ, ಹೋದ್ರು ಹೋಗಲಿ. ಸಾಲಿಗೇರಿ ಹೊತ್ಕೊಂಡಾಗ ಸಂಪನ್ನ ಮನೆ ಏನು ಉಳಿಯಲ್ಲ. ನಾವು ಹೋಗೋದಾರು ನಾವು ಹೋಗಲಿ. ಆದರೆ ನಿಮ್ಮ ಚಪಲಕ್ಕೆ ಜಗತ್ತು ಹಾಳಾಗಬಾರ್ದು ಅನ್ನೋ ದೃಷ್ಟಿಯಿಂದ ನಾವು ಧರ್ಮಪೀಠ ಅಂತ ಮಾಡ್ಕೊಂಡು ಅದರಿಂದ ಹೇಳ್ತಾ ಇದ್ದೀವಿ. ಸಾಲಿಗೇರಿ ಹೊತ್ಕೊಂಡಾಗ ಸಂಪನ್ನ ಮನೆ ಉಳಿಯುತ್ತಾ? ನಮ್ಮದು ಹೋಗುತ್ತೆ, ನಿಮ್ಮದು ಹೋಗುತ್ತೆ. ನಿಮ್ಮದೇನು ಉಳಿಯಲ್ಲ. ನಾವು ಹೋಗ್ತೀವಿ ಅಂತ ನಾವೇನು ಕೇರ್ ಮಾಡಲ್ಲ ಅವಕ್ಕಲ್ಲವ. ಆದರೆ ಇವತ್ತು ಸಮಾಜದಲ್ಲಿ ಒಬ್ಬ ಜವಾಬ್ದಾರಿಯುತವಾಗಿರ್ತಕ್ಕಂಥ ಜಂಗಮ ವಂಶದ ಒಬ್ಬ ಮರಿಯಾಗಿದ್ದರಿಂದ ನಾನು ಇದನ್ನು ಹೇಳ್ತಾ ಇದ್ದೀನಿ. ಇದು ತಪ್ಪಾದರೆ ತಪ್ಪು. ನಿಮ್ಮ ಆತ್ಮಕ್ಕೆ, ನಿಮ್ಮ ಲಿಂಗಕ್ಕೆ ಮುಟ್ಲಿ. ನೀವು ಮುಟ್ಟು ನೋಡ್ಕೊಂಡು ಹೇಳ್ರಿ. ನೀವು ಯಾವ ಶಿವಯೋಗ ಮಾಡ್ತೀರೋ ಅದಕ್ಕೆ ಹೇಳ್ರಿ, ಲಿಂಗಕ್ಕೆ. ಅದು ಹೇಳುತ್ತೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ. ಸುಮ್ಮನೆ ಜೀವನ ಪರ್ಯಂತರ ಬರೀ ದ್ವೇಷವನ್ನೇ ಬೆಳೆಸ್ಕೊಂತ ಹೋದ್ರೆ ಜಗತ್ತು ಉಳಿಯುತ್ತಾ? ಇದೇ ನಿಮ್ಮ ಮಠಗಳ ಇದು. ಅದಕ್ಕೋಸ್ಕರ ಇಂಥ ಕೆಲಸವನ್ನು ಮೊದಲು ಬಿಡ್ರಿ. ಬಿಟ್ಟುಬಿಟ್ಟು ನ್ಯಾಯ ಮಾರ್ಗದಲ್ಲಿ ಬದುಕ್ರಿ. ಮಠ ಮಾಡ್ಕೊಳ್ಳಿಕ್ಕೆ, ಕಾವ್ಯ ಹಾಕ್ಕೊಳ್ಳಿಕ್ಕೆ ನಾವು ವಿರೋಧ ಮಾಡ್ತಾ ಇಲ್ಲ. ಆದರೆ ನಿಮ್ಮ ನಡತೆಗಳನ್ನು ನೀವು ತಿದ್ದುಕೊಳ್ಳಿ. ಧರ್ಮಪೀಠಗಳನ್ನು ಬೈತೀರಿ, ಯಕ್ಕಚಿತ್ ಕೇವಲ ಬೈತೀರಿ. ಯಾವ ಕಾಲ ಸನಾತನ ಪೀಠಗಳವು ಇವತ್ತಿರಬಹುದು, ಯಾವುದೋ ವಚನದಲ್ಲಿ ಏನೋ ಒಂದು ಬರೆದಿರ್ಬೋದು. ಅವ್ರಿಗೇನು ಸರ್ವಜ್ಞರೇನು? ಶರಣರೆಲ್ಲ ಸರ್ವಜ್ಞರಾ? ಹೆಂಗೆ, ಯಾವ ಆಧಾರದ ಮೇಲೆ ಹೇಳ್ತೀರಿ? ಅವ್ರ ವಚನಗಳನ್ನೇ ನಾನು ಹೇಳ್ತಾ ಇದ್ದೀನಿ ನಿಮಗೆ. ಯಾರು ಎಲ್ಲರೂ ವಿದ್ಯಾವಂತರಾಗಿರಲ್ಲ, ಅವ್ರು ಬರೆದಿಲ್ಲ, ಯಾರೋ ಒಬ್ಬ ಜ್ಞಾನಿ ಬರೆದಿದ್ದಾನೆ ಅಂತ. ಇವತ್ತು ಎಷ್ಟು ಕೃತಿ ಚೌರಿ ಆಗಿಲ್ಲ. ಹಾಗೆ ಯಾರ್ದೋ ಬರೆದಿರೋ ಗ್ರಂಥ ಯಾರೋ ಹೆಸರು ಹಾಕಂತಾನೆ, ಯಾರೋ ಎಕ್ಸಾಮ್ ಬರೆದು ಇವನು ಸರ್ಟಿಫಿಕೇಟ್ ತೊಗೊಂಬರ್ತಾನೆ. ಇದು ಹಿಂದಿನ ಕಾಲದಲ್ಲೂ ಇತ್ತಿದು. ಇದೇನು ಯಾವ ಕಾಲಕ್ಕೂ ಸೀಮಿತ ಅಲ್ಲ. ಕಾಯಕಗಳು ಅಷ್ಟೇ ಹಿಂದಿನಿಂದ ಇದ್ದಾವೆ. ಎಲ್ಲರೂ ಅನ್ನ ತಿಂತಾಯಿದ್ರು, ಬೇಸಾಯ ಹಿಂದಿನಿಂದಲೂ ಇದೆ. ನೀವೆಲ್ಲ ಹೊಸದು ಮಾಡಿಬಿಟ್ಟು ಯಾರೋ ಒಬ್ಬ ವ್ಯಕ್ತಿಗೆ ಮೂಗಿಗೆ ತುಪ್ಪ ಹಚ್ಚಿಬಿಟ್ಟು ಇಂಥವನಿಂದಲೇ ಆಯಿತು ಅಂತ ಹೇಳೋದಿದೆಯಲ್ಲ, ಇದು ಭಾಳ ದೊಡ್ಡ ತಪ್ಪು. ಇದನ್ನು ನಾವು ಒಪ್ಕೊಳ್ಳೋದಿಲ್ಲ. ಯಾಕಂದ್ರೆ ನಾವು ಸನಾತನ ಧರ್ಮದ ಒಂದು ಪ್ರತಿನಿಧಿಗಳಾಗಿ ಇಲ್ಲಿ ಕುಂತಿದ್ದೀವಿ. ನಾವು ನ್ಯಾಯ ಹೇಳ್ತೀವಿ, ನ್ಯಾಯ ಧರ್ಮವನ್ನೇ ಹೇಳೋದು. ನಾವು ಅದರಲ್ಲೇ ಹುಟ್ಟು ಅದರಲ್ಲೇ ಬೆಳೆದಿದ್ದೀವಿ, ಅದನ್ನೇ ಹೇಳ್ತೀವಿ. ನಮಗೆ ಅನ್ಯಾಯ ಬರಲ್ಲ. ಗೊತ್ತಾಯ್ತಾ? ನೀವು ಮಾಡಿ ಬಣ್ಣ ದ್ವೇಷ ಹಾಕ್ಕೊಳ್ಳಿ, ನಮಗೇನಂತೆ. ಇದು ಒಂದು ನಾಟಕ ಕಂಪ್ನಿ ತಿಳ್ಕೊಂತೀವಿ ಅಷ್ಟೇ ನಾವು. ನೀವು ನಿಜವಾಗಿ ನಡೀರಿ, ನಾವು ಏಕ ಆಗೋಣ, ಎಲ್ಲ ಒಂದೇ ಆಗೋಣ. ದ್ವೇಷ ಯಾತಕ್ಕೆ ಬೇಕು? ಏನು ನಿಮ್ಮ ಮನೆ ಭಾಗ ಹಂಚ್ಕೋಬೇಕಾ ನಾವು ಆಸ್ತಿದು? ನಮ್ಮ ಮನೆ ಭಾಗವೇ ನಮಗೆ ಸರಿಯಾಗಿ ಸಿಗ್ತಾ ಇರಲ್ಲ. ಎಷ್ಟೋ ಜನಗಳು ಕಿತ್ತಾಡ್ಲಾರ್ದರೆ ಕೈ ಬಿಟ್ಟು ಹೋಗಿದ್ದಾರೆ. ದುಡ್ಕೊಂಡು ತಿಂತಾರೆ. ಇವತ್ತು ದುಡಿಯೋಕ್ಕೆ ನಾನಾ ಮಾರ್ಗದವೆ. ಅದರಿಂದ ಇವತ್ತು ಯಾರಿಗೂ ಬೇಕಾಗಿಲ್ಲ. ನಾವು ಗುರುವಿನಿಂದ ಶಿಷ್ಯ ಪರಂಪರೆ ಬಂದಿದೆ ಅನ್ನೋದು ನಾವು ಹೇಳ್ತೀವಿ. ಗುರು ಇದ್ದರೆ ಶಿಷ್ಯ. ಅಲ್ಲಿ ಮಸ್ತಕ ಇದ್ದರೆ ಪುಸ್ತಕ ಬರುತ್ತೆ, ಪುಸ್ತಕದಿಂದ ಮಸ್ತಕಕ್ಕೆ ಹೋಗುತ್ತೆ. ಹಂಗೆ ಗುರು ಶಿಷ್ಯ ಪರಂಪರೆ ಬಂದಿದ್ದಾವೆ. ಅಂಥದನ್ನು ನಾವು ಸೂಕ್ಷ್ಮವಾಗಿ ಹೇಳ್ತೀವಿ. ಬಿಟ್ಟರೆ ಅಧರ್ಮವನ್ನು ಹೇಳೋದು, ಸುಳ್ಳು ಹೇಳೋದು, ಇನ್ನೇನೋ ನಾಟಕ ಮಾಡೋದು ನಮಗೆ ಗೊತ್ತಿಲ್ಲ. ಹಂಗೆ ಗೊತ್ತಿಲ್ಲದೆ ಇರೋದ್ರಿಂದಲೇ ನೀವು ಇವತ್ತು ಜಂಗಮರ ದಡ್ಡರು, ಅವಿವೇಕಿಗಳು ಹಿಂಗೆಲ್ಲ ಬೈಯೋಕ್ಕೆ ಶುರು ಮಾಡಿದ್ದೀರಿ. ನಿಮ್ಮ ಅಪ್ಪ ಏನೂ ಓದಿರಲ್ಲ, ನೀವು ಭಾಳ MBBS ಓದಿರ್ತೀರಿ, ಅಥವಾ ದೊಡ್ಡ ಪಾಂಡಿತ್ಯ ಆಚಾರ್ಯ ಪದವಿ ತೊಗೊಂಬಂದಿರ್ತೀರಿ ಕಾಶಿಗೆ ಹೋಗಿ. ಹಂಗಾರೆ ನಿಮ್ಮ ಅಪ್ಪ ದಡ್ಡನಾ? ಹೇಳ್ರಿ ನೋಡೋಣ. ಏನು ಗೊತ್ತಿಲ್ಲ ಪಾಪ. ಅವನು ಬೇಸಾಯ ಹೊಡಿತಾ ಇದ್ದ, ಕತೆ ಕಾಯ್ತಾ ಇದ್ದ, ಎತ್ತು ಕಾಯ್ತಾ ಇದ್ದ. ಮತ್ತು ಅವನು ಅಜ್ಞಾನಿಯ? ಹಂಗಾರೆ ನೀವು ಒಪ್ಕೊಳ್ರಿ. ನಿಮ್ಮ ಅಪ್ಪನ ನೀವು ಹಂಗೆ ಕರೀದಾರ, ನಮಗೂ ಹಂಗೆ ಕರೀರಿ. ಹಂಗೆ ತಂದೆ ಸ್ಥಾನದಲ್ಲಿ, ತಾತನ ಸ್ಥಾನದಲ್ಲಿ, ಪೂಜ್ಯ ಸ್ಥಾನದಲ್ಲಿ ಇರ್ತಕ್ಕಂಥ ಸನಾತನ ಧಾರ್ಮಿಕ ಜನಾಂಗಗಳು, ಅವರ ರಕ್ತವಾಯು ವಂಶವಾಯುಗಳು ಹಂಗೆ ಬಂದಿರ್ತವೆ. ಯಾವನೋ ಒಬ್ಬ ಕುಡಿಬೋದು, ತಿನ್ಬೋದು, ಏನೋ ಆಗಿರ್ಬೋದು. ಅದಕ್ಕೆ ನೀವು
ಇಡೀ ಸಾರ್ವಜನಿಕವಾಗಿ ಸಾರಾಸಗಟಾಗಿ ನೀವು ಅದೆಂಗೆ ಅಣೆಪಟ್ಟಿ ಕಟ್ತೀರಿ? ಸಾಧ್ಯವಿಲ್ಲ ಅದು. ಅದರಿಂದ ಇಂಥ ಮಾಧ್ಯಮಗಳಲ್ಲಿ ನಾವು ಪರಸ್ಪರ ಇದನ್ನು ಒಂದು ವಿಚಾರ ವಿನಿಮಯ ಮಾಡ್ಕೋಬೋದೇ ವಿನಃ ಯಾರ ಮೇಲೆ ಯಾರಿಗೂ ಏನು ದ್ವೇಷ ಇಲ್ಲ, ಯಾರ ಆಸ್ತಿ ಏನಾರು ಹಂಚ್ಕೋಬೇಕಾದಿಲ್ಲ. ನಿಮ್ಮದು ನಿಮಗಿರುತ್ತೆ, ನಿಮ್ಮ ಹೆಸರಲ್ಲಿರುತ್ತೆ ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ, ನಮ್ಮದು ನಮಗಿರುತ್ತೆ. ನಮ್ಮ ಜೀವನ ನಮಗೆ, ನಿಮ್ಮ ಜೀವನ ನಿಮಗೆ, ನಿಮ್ಮ ಪ್ರಯತ್ನ ನಿಮಗೆ, ನಮ್ಮ ಪ್ರಯತ್ನ ನಮಗೆ, ನಿಮ್ಮ ಜನಾಂಗಗಳನ್ನ ನಿಮಗೆ, ನಮ್ಮ ಜನಾಂಗ ನಮಗೆ. ನಿಮಗೆ ಬೋಪರಾಕಾರ ನಿಮಗಿರ್ತಾರೆ, ನಮಗೆ ಬೋಪರಾಕಾರ ನಮಗಿರ್ತಾರೆ. ಆದ್ದರಿಂದ ಈ ದ್ವೇಷ ಸಲ್ಲದು. ನಾಂದಿಯ ಕೊನೆ ಆಡಬೇಕು. ಇವತ್ತು ಯಾವುದಕ್ಕೆ ಕಮ್ಮಿ ಇದೆ? ಜನಗಳ ಹತ್ರ ವಸೂಲಿಗೆ ಹೋದರೆ ಬೇಕಾದಷ್ಟು ದುಡ್ಡು ಕೊಡ್ತಾರೆ. ಒಂದು ಬಿಲ್ಡಿಂಗ್ ಕಟ್ಕೊಂಡ್ರೆ ಮುಗೀತು. ಕೇಳೋದೇನು? ಅವರೇ ಬಂದು ದಾನ ಬರೆದ್ದಾರೆ. ಇವತ್ತಿನ ಮಠಗಳಿಗೆ ಎಷ್ಟೆಷ್ಟು ಎಕರೆ ದಾನ ಬರೆದ್ದಾರೆ, ಎಷ್ಟು ಜನ? ನಮಗೆಲ್ಲ ಗೊತ್ತಿದೆ ಯಾವ್ಯಾವ ಮಠಕ್ಕೆ ಎಷ್ಟಿದೆ, ಸರ್ಕಾರದ ಅನುದಾನ ಎಷ್ಟು ಬರ್ತಾ ಇದೆ, ಎಷ್ಟು ಏನೇನು ಆಗ್ತಾ ಇದೆ, ಯಾವ್ಯಾವ ಮಠಗಳಲ್ಲಿ ವ್ಯವಹಾರಗಳು ನಡೀತಾ ಇದೆ, ಬಡ್ಡಿ ವ್ಯವಹಾರಗಳು ಎಲ್ಲಿ ನಡೀತಾ ಇದೆ, ಎಲ್ಲವೂ ನಮಗೆ ಗೊತ್ತಿದೆ. ಆದರೆ ನಾವು ಜನಸಾಮಾನ್ಯರು ಸುಮ್ಮನೆ ಕೂತಿದ್ದೀವಿ. ಜನಸಾಮಾನ್ಯರು ಸುಮ್ಮನೆ ಕೂತಿರೋದ್ರಿಂದ ನಿಮ್ಮವು ಭಾಳ ಬೆಳೀತಾ ಇದ್ದಾವೆ, ಉದ್ದಕ್ಕೆ ಬೆಳೀತಾ ಇದ್ದಾವೆ. ನಾವು ಎದ್ದು ನಿಂತಾಗ ನಿಮಗೆ ಗೊತ್ತಾಗುತ್ತೆ. ಆವಾಗ ಎಲ್ಲ ಮುಟ್ಟು ನೋಡ್ಕೊಂತೀರ. ಆಮೇಲೆ ಸುಮ್ಮನಿದ್ದೀವಿ ನಾವು. ಜವಾಬ್ದಾರಿ ಇರ್ತಕ್ಕಂಥದ್ದು ನಮ್ಮಂಥ ಹಿರಿಯ ನಾಗರಿಕರ ಒಂದು ಪ್ರಜ್ಞೆ ಮೇಲೆ ನಿಂತಿದೆ ನಿಮ್ಮ ಎಲ್ಲ ಒಂದು ಮರ್ಯಾದೆಗಳು. ನಾವು ಬಯಲು ಮಾಡೋಕ್ಕೆ ನಿಂತ್ಕೊಂಡಾಗ, ನಾವು ಮೂರು ಬಿಟ್ಟು ನಿಂತ್ಕೊಂಡಾಗ ನೀವು ಆಮೇಲೆ ಸರಿ ಆಗ್ತೀರ. ಆವಾಗ ನಾವು ಎದ್ರಕಂಡು ಮೂಲೆ ಕೂತ್ಕೊಂಡ್ರೆ ನೀವು ಆಟ ಆಡ್ಸಕ್ಕೆ ಬರ್ತೀರ. ನಾವೇನು ಯಾವುದಕ್ಕೂ ಏನು ಹೆದರೋದಿಲ್ಲ. ಪ್ರಾಣಕ್ಕಾಗಲಿ ಇನ್ನೊಂದಕ್ಕಾಗಲಿ ಹೆದರೋಲ್ಲ. ನಮ್ಮ ಜೀವನಗಳೆಲ್ಲ ಮುಗಿದೋಗಿದ್ದಾವೆ. ನಾವು ಯಾಕೆ ಹೆದರಕ್ಕೆ ಹೋಗ್ತೀವಿ? ಈಗ ಈ ವಯಸ್ಸಿನಲ್ಲಿ, ಹಿರಿತನದಲ್ಲಿ ತಿಳುವಳಿಕೆ ಇಲ್ಲದೆ ಇನ್ಯಾವ ವಯಸ್ಸಿನಲ್ಲಿ ಹೇಳ್ತೀವಿ ನಾವು? ಅದರಿಂದ ಇವೆಲ್ಲ ಬಿಟ್ಟು ಅಚ್ಚುಕಟ್ಟಾಗಿ ಉತ್ತಮ ಜನಾಂಗದಲ್ಲಿ ಹುಟ್ಟಿದ ಮೇಲೆ ಉತ್ತಮವಾಗಿ ನಡ್ಕೋಬೇಕು. ಬೇರೆಯವ್ರಿಗೂ ನಿಮಗೂ ಏನು ವ್ಯತ್ಯಾಸ? ಆ ವ್ಯತ್ಯಾಸವನ್ನು ತೋರಿಸ್ಬೇಕು. ಅದೇ ಲಿಂಗಾಂಗಿ ಲಕ್ಷಣ. ನೀವು ಅವ್ರ ಜೊತೆ ಕುದುರೆ ಕತ್ತೆ ಜೊತೆ ಆಡ್ಕೆಡ್ತು ಅನ್ನಂಗೆ ಆಗಬಾರ್ದು. ಅದಕ್ಕೋಸ್ಕರ ಇಂಥ ಸೂಕ್ಷ್ಮ ಪ್ರಜ್ಞೆ, ಧರ್ಮ ಸೂಕ್ಷ್ಮಗಳನ್ನು ಬೋಧನೆ ಮಾಡ್ತಕ್ಕಂಥದ್ದು ಈ ನಮ್ಮ ಧರ್ಮಪೀಠದ ಉದ್ದೇಶ. ಯಾವುದೇ ಒಂದು ಜಾತಿ ವರ್ಗದ ಮೇಲೆ, ಮತಧರ್ಮದ ಮೇಲೆ ನಮಗೆ ಅಸೂಯೆ ದ್ವೇಷ ಇಲ್ಲ. ಇದು ನಿಚ್ಚಳ. ಶಿವನಷ್ಟೇ ಸತ್ಯ. ಧರ್ಮ ಸಾಕ್ಷಿ, ಇದಕ್ಕೆ ಶಿವ ಸಾಕ್ಷಿ. ಅದಕ್ಕೋಸ್ಕರ ನಾನು ಬಾಲ್ಯದಿಂದ ಇಂಥ ದ್ವೇಷಪೂರಿತ ವಾತಾವರಣದಲ್ಲೇ ಬೆಳೆದಿದ್ದರಿಂದ ನಾವು ರೋಷಿ ಸಾಕಾಗಿ ಇದಕ್ಕೊಂದು ಮಂಗಳ ಆಡಬೇಕು, ಮುಕ್ತಿ ಆಡಬೇಕು ಅಂತ ನಾನು ಇದಕ್ಕೆ ಸಂಬಂಧಪಟ್ಟಂತೆ ಧರ್ಮಪೀಠ ಮಾಡ್ಕೊಂಡಿದ್ದೀನಿ. ರೋಷ ಹೋಗಿದ್ದೀವಿ ಅಂದರೆ ಈ ಜೀವನವೇ ಬೇಡ ಅನಿಸೋಯ್ತೆ. ಅಷ್ಟು ಚಿತ್ರದುರ್ಗದ 2 ಮಠಗಳಿಂದ ಇಡೀ ಕರ್ನಾಟಕವಲ್ಲ, ಇಡೀ ದೇಶವೇ ಒಂಥರ ಅಯೋಮಯವಾಗಿದೆ. ಅಲ್ಲಿ ನಡೆದಿರ್ತಕ್ಕಂಥ ಒಂದು ಕೆಲಸಗಳು ಇನ್ನೆಲ್ಲೂ ನಡೆದಿಲ್ಲ. ಪಕ್ಕ ಶುದ್ಧ ದ್ವೇಷದಲ್ಲಿ ಬಂದಿವೆ. ಇವತ್ತಿಗೂ ಕೂಡ ನಿಂತಿಲ್ಲ. ಎಷ್ಟು ದಿವಸ ನೋಡ್ತಾರೆ ಸಮಾಜ? ಏನು ಸಾಧಿಸ್ತೀರಿ? ನಾನು ಬಾಯಿ ಬಿಟ್ಟೇ ಹೇಳ್ಬಿಟ್ಟಿದ್ದೀನಿ. ಇವತ್ತು ಇನ್ಯಾವ ಮಠಗಳಲ್ಲೂ ಅದು ನಡೆದಿಲ್ಲ ಅಂಥ ಚರಿತ್ರೆಗಳು. ಕೆಲವು ಮಠದಲ್ಲಿ ಎಲ್ಲೋ ಪರದೆ ಒಳಗಡೆ ಏನೋ ಸಣ್ಣ ನಡೆದರೂ ಕೂಡ ಮತ್ತೆ ಅವು ಮುಚ್ಕೊಂಡು ಹೋಗಿದ್ದಾವೆ. ಬದ್ಧ ಇದನ್ನು ನೀವು ನಡೆಸಿದ್ದೀರಿ. ನಮ್ಮ ಜೀವಮಾನದಲ್ಲೇ ನಡೆದಿರೋದ್ರಿಂದ, ನಾನು ಬಾಲ್ಯದಲ್ಲೇ ಇದನ್ನು ಗಮನಿಸಿದ್ರಿಂದ ನಾನೇ ಇದನ್ನು ನನ್ನ ಜೀವಮಾನ ಇರುವಾಗಲೇ ಹೇಳ್ಬಿಟ್ಟಿದ್ದೀನಿ. ಅದರಿಂದ ಇದನ್ನು ಮೊದಲು ಬಿಡ್ರಿ. ನೀವೇನು ಯಾರೇನು ಇದಲ್ಲ. ಒಂದೊಂದು ಪಟ್ಟ ಆಳಕ್ಕೆ ಒಂದು 30 ವರ್ಷ ಇರ್ಬೋದು, 40 ವರ್ಷ ಇರ್ಬೋದು. ಅದ್ರ ಮೇಲೇನು ಯಾರೂ ಇರಲ್ಲ. ಇನ್ನೊಬ್ಬ ಸ್ವಾಮಿ ಬರ್ತಾನೆ. ಅದೇ ರೀತಿ ಮನೆತನಗಳಲ್ಲೂ ಅಷ್ಟೇ. ಅವ್ರ ಆಯುಷ್ಯರ ತನಕ ಇರ್ತಾನೆ, ಇನ್ನೊಬ್ಬ ಬರ್ತಾನೆ. ಇದೇ ನಿಮಗೆ ಶಾಶ್ವತ ಅಲ್ಲ. ಈ ದ್ವೇಷದ ಇತಿಹಾಸವನ್ನು ನಿಲ್ಲಿಸಿ ಹೋಗ್ಬೇಡ್ರಿ. ಇಲ್ಲಿ ಕೊನೆ ಮಾಡಿರಿ. ಯಾರ ಮಠ ಯಾರು ಹೊಡ್ಕೊಂಡ್ರು ನಮಗೂ ಗೊತ್ತಿದೆ. ನಾವೇನು ಕಣ್ಣು ಮುಚ್ಚಿಯಂಗೆ ಗೊತ್ತಿಲ್ಲ. ಎಲ್ಲ ಇತಿಹಾಸ ನಮಗೆ ಗೊತ್ತಿದೆ. ಗೊತ್ತಿದ್ದರೂ ಸುಮ್ಮನಿದ್ದೀವಿ. ಆದರೆ ಇವು ಮುಂದುವರಿಯೋದು ಬೇಡ. ಇದು ಹಿಂದಿನ ತಲೆಮಾರಿಗೆ ಹೋಗ್ಬಿಡ್ಲಿ, ಮುಂದಿನ ತಲೆಮಾರಿ ಬೇಡ. ಭಾಳ ಶುದ್ಧವಾಗಿ ಹೋಗಲಿ ಇನ್ನು ಮುಂದೆ ಅಂತಕ್ಕಂಥ ಒಂದು ಆಶಯದಿಂದ ಇವತ್ತಿನ ಈ ಒಂದು ಪ್ರವಚನವನ್ನು ಮುಕ್ತಾಯ ಮಾಡೋಣ. ಎಲ್ಲರಿಗೂ ಸದ್ಬುದ್ಧಿಯನ್ನು ಕೊಡಲಿ ಶಿವನು. ಸನ್ಮಂಗಳವನ್ನು ಉಂಟು ಮಾಡಲಿ. ದುರ್ಬುದ್ಧಿ ಹೋಗಿ ಸದ್ಬುದ್ಧಿ ಬರಲಿ. ಸನ್ನಡತೆ ಬರಲಿ. ಸದ್ಧರ್ಮ ಅಂತನ್ನೋದಕ್ಕೆ, ಸಾಧು ಧರ್ಮ ಅಂತನ್ನೋದಕ್ಕೆ ಒಂದು ಬೆಲೆ ಬರಲಿ. ಅದು ಅನ್ವರ್ಥವಾಗಲಿ. ಅದು ಭೂಮಿ ಮೇಲೆ ವಿಜೃಂಭಿಸಲಿ. ತನ್ಮೂಲಕ ಧರ್ಮ ಪ್ರತಿಷ್ಠಾಪನೆಯಾಗಲಿ ಅಂತಕ್ಕಂಥ ಸದಾಶಯದಿಂದ ಇವತ್ತಿನ ಧರ್ಮ ಪ್ರವಚನವನ್ನು ಮುಗಿಸೋಣ.